SIR ಪ್ರಕ್ರಿಯೆಯಲ್ಲಿದ್ದಂತಹ BLOಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದಾಗಿದೆ. ಈ ಘಟನೆ ರಾಜಧಾನಿ ಬೆಂಗಳೂರಿನಲ್ಲೇ ನಡೆದಿದೆ. SIR ಪ್ರಕ್ರಿಯೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾವು ಅನ್ನುವಂಥದ್ದು ಸಂಭವಿಸಿದೆ. ಬೆಂಗಳೂರು ದಕ್ಷಿಣದಲ್ಲಿ ಈ ಘಟನೆ ನಡೆದಿದೆ. SIR ಪ್ರಕ್ರಿಯೆಯಲ್ಲಿದ್ದಂತಹ BLOಗೆ ಹೃದಯಾಘಾತ. SIR ಪ್ರಕ್ರಿಯೆಯಲ್ಲಿದ್ದಂತಹ BLOಗೆ ಈಗ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಸಂಭವಿಸಿದೆ. ಬೆಂಗಳೂರು ದಕ್ಷಿಣದಲ್ಲಿ BLO ಆಗಿದ್ದಂತಹ ನಟರಾಜ್ ಮನೆಯಿಂದ ಕರ್ತವ್ಯಕ್ಕೆ ತೆರಳುವಾಗ ಹೃದಯಾಘಾತದಿಂದ ನಿಧನವನ್ನು ಹೊಂದಿದ ನಟರಾಜ್ ಅನ್ನುವಂತಹ ವ್ಯಕ್ತಿ. SIR ಪ್ರಕ್ರಿಯೆಯಲ್ಲಿದ್ದಂತಹ BLO ನಟರಾಜ್ ಈಗ ಹೃದಯಾಘಾತವನ್ನು ಹೊಂದಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ BLO ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ನಟರಾಜ್. ಮನೆಯಿಂದ BLO ಆದಂತಹ ನಟರಾಜ್ ಪರಿಷ್ಕರಣೆಗೆ ತೆರಳುವಾಗ, SIR ಪರಿಷ್ಕರಣೆಗೆ ತೆರಳುವಾಗ, ಡ್ಯೂಟಿಗೆ ಹೋಗುವಾಗ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಸಂಭವಿಸಿದೆ. ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಸಂಭವಿಸಿ ಸಾವಿಗೆ ಗುರಿಯಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ BLO ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ನಟರಾಜ್. ಮನೆಯಿಂದ ಹೋಗುವಾಗ ಹೃದಯಾಘಾತದಿಂದ ನಿಧನವನ್ನು ಹೊಂದಿದ್ದಾರೆ. SIR ಪ್ರಕ್ರಿಯೆಯಲ್ಲಿದ್ದಂತಹ ವ್ಯಕ್ತಿ ನಟರಾಜ್. ಸರ್ಕಾರ ಏನು ಮಾಡುತ್ತೆ? ಡ್ಯೂಟಿಯಲ್ಲಿದ್ದಂತಹ BLO ನಟರಾಜ್ ಹಾರ್ಟ್ ಅಟ್ಯಾಕ್ನಿಂದ ನಿಧನ ಹೊಂದಿದ ನಂತರ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಏನೆಲ್ಲ ಸವಲತ್ತುಗಳು ಕೊಡುತ್ತೆ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಮೇಲ್ ಅಧಿಕಾರಿಗಳು ಏನೆಲ್ಲ ಆಕ್ಷನ್ ತಗೊಂಡಿದ್ದಾರೆ? ಯು ಹ್ಯಾವ್ ಟು ವೇಟ್ ಅಂಡ್ ವಾಚ್. ಮನೆಯಿಂದ ಕೆಲಸಕ್ಕೆ ಹೊರಡ್ತಾ ಇದ್ರು ನಟರಾಜ್. ಆ ವೇಳೆ ಹೃದಯಾಘಾತ ಅನ್ನುವಂಥದ್ದಾಗಿದೆ. ದೃಶ್ಯಾವಳಿಗಳಲ್ಲಿ ನೀವೇ ನೋಡ್ತಾ ಇದ್ದೀರಿ. ಅವರೇ ಮೃತ BLO ನಟರಾಜ್ ಬೆಂಗಳೂರು ದಕ್ಷಿಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲಪ್ಪ, ಈ SIR ಪ್ರಕ್ರಿಯೆಗೂ ನಮ್ಮ ರಾಜ್ಯಕ್ಕೂ ನಿಜಕ್ಕೂ ಆಗ ಬರ್ತಾ ಇಲ್ವೇನು ಅಂತ. ಆ ಪ್ರಕ್ರಿಯೆ ಪ್ರಾರಂಭ ಆಯಿತು ಅನ್ನೋಷ್ಟರಲ್ಲಿಯೇ ವಿಪಕ್ಷಗಳಿಂದ ವಿರೋಧ ಅನ್ನುವಂಥದ್ದು ವ್ಯಕ್ತ ಆಯಿತು. ಹೀಗೆ ನಟರಾಜ್ ಮೃತಪಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮಿ ಫೋನಲ್ಲಿದ್ದಾರೆ. ಲಕ್ಷ್ಮಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಲಕ್ಷ್ಮಿ, ಏನಿದು ಬೆಂಗಳೂರು ದಕ್ಷಿಣದ BLO ನಟರಾಜ್ ಸಾವನ್ನಪ್ಪಿದ್ದಾರೆ, ಪ್ರಕ್ರಿಯೆಯಲ್ಲಿ ಇದ್ದಾಗ ಸಾವನ್ನಪ್ಪಿದ್ರ, ಹೇಗೆ, ಏನು ಮಾಹಿತಿ ಇದರದ್ದು ಅಂತ? ಎಸ್ ಶ್ರೀನಿವಾಸ್, ಈಗಾಗಲೇ SIR ಪ್ರಕ್ರಿಯೆ ಶುರುವಾಗಿ ಕಳೆದ ಒಂದು ವಾರ ಆಯ್ತು. ಒಂದು ವಾರದಿಂದಲೂ SIR ಪ್ರಕ್ರಿಯೆ ವಿಚಾರವಾಗಿ ಸಾಕಷ್ಟು ದೂರುಗಳು ಪರ ವಿರೋಧ ಎರಡೂ ಸಹ ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ಒಂದೇ ಕಡೆಗೆ ಕೂತ್ಕೊಂಡು BLOಗಳು ಏನು SIR ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಹ ಬಂದಿತ್ತು. ಅದಕ್ಕೆ ವಿರೋಧವಾಗಿಯೂ ಸಹ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ನಿನ್ನೆ SIR ಪ್ರಕ್ರಿಯೆಯಲ್ಲಿದ್ದಂತಹ BLO ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರು ದಕ್ಷಿಣದಲ್ಲಿ BLO ಆಗಿ ಕೆಲಸವನ್ನ ಮಾಡ್ತಾ ಇದ್ರು ನಟರಾಜ್ ಅನ್ನೋ ವ್ಯಕ್ತಿ. ಇವರು ಎಲ್ಲಿಯವರು, ಏನು ಕೆಲಸ ಮಾಡ್ತಾ ಇದ್ರೆ, ಏನು ಎಲ್ಲಿಯವರು, ಎಷ್ಟು ವಯಸ್ಸು, ಏನು ಎಂಬುವಂತಹ ಮಾಹಿತಿ ಸದ್ಯಕ್ಕೆ ಇನ್ನೂ ತಿಳಿದು ಬಂದಿಲ್ಲ. ಆದ್ರೆ ಮನೆಯಿಂದ ಕರ್ತವ್ಯಕ್ಕೆ ತೆರಳುವಂತಹ ವೇಳೆ ಹೃದಯಾಘಾತದಿಂದ ಅವರು ನಿಧನರಾಗಿರುವಂತಹ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ನಿನ್ನೆ ನಡೆದಿರುವಂತಹ ಘಟನೆ, ನಿನ್ನೆ ಬೆಳಗಿನ ಜಾವದಲ್ಲಿ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಆಗಿರುವಂತಹದ್ದು. ಸೊ ಆದ್ರೆ ಕಾರಣಗಳು ಏನು ಅನ್ನುವಂಥದ್ದು ಇನ್ನೂ ಸದ್ಯಕ್ಕೆ ಗೊತ್ತಿಲ್ಲ. ಆದ್ರೆ ನಾವು ಹೃದಯಾಘಾತವನ್ನ ಕಾರಣಗಳನ್ನ ತಗೊಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಈಗ ಆಲ್ರೆಡಿ ನಮಗೆ ಹೃದಯ ತಜ್ಞರೇನು, ಹೃದ್ರೋಗ ತಜ್ಞರಿದ್ದಾರೆ, ಅವರು ತಿಳಿಸಿದ್ದಾರೆ ಆಲ್ರೆಡಿ. ಯಾಕೆಂತಂದ್ರೆ ಹೃದಯಕ್ಕೆ ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ ಅಥವಾ ಮೆಂಟಲ್ ಸ್ಟ್ರೆಸ್ ಆದಾಗ ಆಗ್ಲಿ, ಆ ಒತ್ತಡವನ್ನ ತಡೆದುಕೊಳ್ಳೋದಕ್ಕೆ ಆಗದಿರುವಂತ ಸಂದರ್ಭದಲ್ಲಾಗ್ಲಿ ಹೃದಯಕ್ಕೆ ಪೆಟ್ಟುಕೊಡುವಂತ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಕೆಲಸದ ನಿರಂತರ ಆಗಿದ್ದಾಗ್ಲೇನೆ ಇವರಿಗೆ ಹೃದಯಾಘಾತ ಆಗಿರೋದ್ರಿಂದ ಯಾವ ಒತ್ತಡ ಇತ್ತು, ಅಥವಾ ಕುಟುಂಬ ಒತ್ತಡವಿತ್ತು, ಅಥವಾ ಈ ಕೆಲಸದ ಒತ್ತಡವೋ, ಅಥವಾ ಇನ್ಯಾವುದು ಒತ್ತಡದಿಂದ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ, ಅಂದ್ರೆ ಹೃದಯಾಘಾತ ಆಗಿದೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಆದ್ರೆ ವಿಚಾರವಾಗಿ ಏನು SIR ಪ್ರಕ್ರಿಯೆ ಆರಂಭವಾಗಿದೆ, ಅದರ ಬೆನ್ನಲ್ಲೇ ಇವರಿಗೆ ಆಗಿರೋದ್ರಿಂದಾಗಿ, ಕೆಲಸದ ಮೇಲೆ ಇರೋದ್ರಿಂದಾಗಿ ಇವರಿಗೆ ಏನಾದ್ರು ಸದ್ಯದ ಅಂದ್ರೆ ಸಹಾಯ ಆಗಬಹುದಾ, ಯಾವ
ಕಾರಣಕ್ಕೆ ಸಂಪೂರ್ಣವಾಗಿ ಮಾಹಿತಿ ಸದ್ಯಕ್ಕೆ ಬೆಳಕಿಗೆ ಬರ್ಬೇಕಾಗಿರುವಂತದ್ದು. ಆದ್ರೆ ಕರ್ತವ್ಯದಲ್ಲಿರುವಾಗ್ಲೇನೆ ಅವರಿಗೆ ಈ ಒಂದು ಹೃದಯಾಘಾತ ಆಗಿದೆ ಅನ್ನುವಂತ ಮಾತು ಸದ್ಯಕ್ಕೆ ಹೊರಗೆ ಬೀಳ್ತಿರುವಂತದ್ದು. ಅವ್ರು ಎಲ್ಲಿ ಅವರು ಮೂಲತಃ ಎಲ್ಲಿ ಅವರು ಏನು ಎಂಬುವಂತ ಮಾಹಿತಿ ಸದ್ಯಕ್ಕಿನ್ನೂ ಬಂದಿಲ್ಲ. ಓಕೆ, ಧನ್ಯವಾದಗಳು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.